ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಸೆಪ್ಟೆಂಬರ್ 23 ಮಂಗಳವಾರದ ದಿನ, ನವರಾತ್ರಿಯ 2ನೇ ದಿನ. ಈ ದಿನ ದೇವಿಯ ಯಾವ ಅವತಾರಕ್ಕೆ ಪೂಜಿಸಬೇಕು ಹಾಗೂ ದುರ್ಗಾ ಮಾತೆಯ ಪೂಜೆಗೆ ಶುಭ ಸಮಯ, ನೈವೇದ್ಯ, ಬಣ್ಣ ಹಾಗೂ ಪುಷ್ಪ ಮಂತ್ರಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ನೋಡೋಣ. ನವರಾತ್ರಿಯ 2ನೇ ದಿನ. ಈ ದಿನ ನವದುರ್ಗೆಯರಲ್ಲಿ ಒಬ್ಬರಾದ ಬ್ರಹ್ಮಚಾರಿಣಿ ರೂಪವನ್ನು ಪೂಜಿಸಲಾಗುತ್ತದೆ. ಜ್ಞಾನ ಮತ್ತು ತಪಸ್ಸು ದೇವತೆಯಾದ ಬ್ರಹ್ಮಚಾರಿಣಿ ತನ್ನ ಕಠಿಣ ತಪಸ್ಸಿನಿಂದಾಗಿ ಮತ್ತು ಬ್ರಹ್ಮನಲ್ಲಿ ಲೀನಳಾಗಿರುವುದರಿಂದ ಬ್ರಹ್ಮಚಾರಿಣಿ ಎಂದು ಕರೆಯಲಾಗುತ್ತದೆ. ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸಿದರೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಪಡೆಯಬಹುದು. ಜೊತೆಗೆ ಮನಸ್ಸು ಶಾಂತವಾಗಿರುತ್ತದೆ, ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತದೆ. ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸಿದರೆ ಇಂದ್ರಿಯಗಳನ್ನು ನಿಯಂತ್ರಿಸಬಹುದು. ಹೆಸರೇ ಸೂಚಿಸಿರುವಂತೆ ದೇವಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ. ತಾಯಿಯು ಒಂದು ಕೈಯಲ್ಲಿ ಜಪಮಾಲೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ. ಬ್ರಹ್ಮಚಾರಿಣಿಯ ಆರಾಧನೆಯು ತಪಸ್ಸಿನ ಸಮಯವಾಗಿರುತ್ತದೆ. ಭಕ್ತರಲ್ಲಿರುವ ದುರ್ಗುಣಗಳು ಕಳೆದು ಸದ್ಗುಣಗಳು ಬೆಳೆಯುತ್ತವೆ. ನಿಮ್ಮ ಕಷ್ಟಗಳು ಕಳೆದು ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಬೆಳಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ಈ ದಿನ ದೇವಿಯನ್ನು ಪೂಜಿಸಿ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಉಪವಾಸ ಬಿಡಬೇಕು. ಮಹಾಪ್ರಸಾದ ಸ್ವೀಕರಿಸಬೇಕು. ನವರಾತ್ರಿಯ 2ನೇ ದಿನ ಯಾವ ಸಮಯದಲ್ಲಿ ಪೂಜಿಸಬೇಕು? ಅಮೃತ ಕಾಲದಲ್ಲಿ, ಅಂದರೆ ಬೆಳಗ್ಗೆ 7:26 8:51. ಇನ್ನು ಅಭಿಜಿತ್ ಮುಹೂರ್ತದಲ್ಲಿ ಪೂಜಿಸುವುದಾದರೆ ಬೆಳಗ್ಗೆ 11:48 12:36 ಪೂಜಿಸಬಹುದು. ಇನ್ನು ಸಂಜೆ ದೇವಿ ಪೂಜೆ ಮಾಡುವವರು 6:15 7:26 ಒಳಗೆ ಪೂಜಿಸಿದರೆ ಒಳ್ಳೆಯದು. ಈ ದಿನ ಬ್ರಹ್ಮಚಾರಿಣಿ ದೇವಿಗೆ ಕೆಂಪು ಬಣ್ಣದ ಸೀರೆ ಅಥವಾ ರವಿಕೆ ಅರ್ಪಿಸಬಹುದು. ಪೂಜೆ ಮಾಡುವವರು ಕೂಡ ಕೆಂಪು ಬಣ್ಣದ ಸೀರೆ ಉಡಬಹುದು. ದೇವಿಗೆ ಸಕ್ಕರೆಯಿಂದ ಮಾಡಿದ ಸಿಹಿ ನೈವೇದ್ಯಗಳನ್ನು ಅಥವಾ ಪಾಯಸ ಅಥವಾ ಸಕ್ಕರೆಯನ್ನೇ ನೈವೇದ್ಯವಾಗಿ ಇಡಬಹುದು. ಈ ದಿನ ಬ್ರಹ್ಮಚಾರಿಣಿ ದುರ್ಗಾ ಮಾತೆಗೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬಹುದು ಹಾಗೂ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ವ್ಯಕ್ತಿ ಜಾತಕದಲ್ಲಿರುವ ಮಂಗಳ ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ. ಇನ್ನು ಬ್ರಹ್ಮಚಾರಿಣಿ ದೇವಿಯ ಮಂತ್ರ ಹೀಗಿದೆ: ಓಂ ಹ್ರೀಂ ಶ್ರೀ ಬ್ರಹ್ಮಚಾರಿಣಿ ದೇವಿ ನಮಃ. ಓಂ ಹ್ರೀಂ ಶ್ರೀ ಬ್ರಹ್ಮಚಾರಿಣಿ ದೇವಿಯೇ ನಮಃ ಎಂದು ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಇದರಿಂದ ಮಾನಸಿಕ ನೆಮ್ಮದಿ, ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಲು ಈ ತಾಯಿಯು ನಮಗೆ ಆಶೀರ್ವದಿಸುತ್ತಾಳೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.